पृथिवी विश्वस्य धारिणी नारायणात् ब्रह्मा ಶ್ರೀ ಅರ್ಕ ಮಹಾಗಣಪತಿಯ ವಾರ್ಷಿಕೋತ್ಸವ ಮೊದಲನೇ ವರ್ಷ ಫೆಬ್ರವರಿ 14 ತುಂಬಾ ಜನಗಳಿಗೆ ಗೊತ್ತಿದೆ ಆ ಶಬ್ದ. ಎಸ್ಪೆಷಲಿ ಪಾಶ್ಚಿಮಾತ್ಯ ದೇಶಗಳಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಅಂತ ಸಂದರ್ಭದಲ್ಲಿ ನಾನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ 14ನೇ ತಾರೀಕು ಇಂಥ ಒಂದು ವಿಶೇಷವಾದ ಕಾರ್ಯ ಮಾಡಿದ್ರೆ ಎಲ್ರಿಗೂ ಬೇರೆ ರೀತಿಯಲ್ಲೂ ಸ್ವಲ್ಪ ನೋಡ್ಲಿ, ದೈವಿಕವಾಗೂ ನೋಡ್ಲಿ, ಅವ್ರು ಯಾವುದೇ ರೀತಿಯ ಸಾಮಾಜಿಕ ದೃಷ್ಟಿಯಿಂದಾನು ಅವ್ರು ನೋಡ್ಕೊಳ್ಳಿ, ಆದ್ರೆ ಅದು ನೆನಪಿಡ್ತಾರೆ ಅಂತ ಅಂದ್ಬಿಟ್ಟು ಆಗಿದೆ. ಜೊತೆಗೆ ಅದು ನಾಟ್ ಓನ್ಲಿ ಇನ್ ದಟ್ ಆಸ್ಪೆಕ್ಟ್, ಇನ್ನು ಕೆಲವು ಒಳ್ಳೆ ಕೆಲ್ಸಗಳಿದೆಯಲ್ಲ, ಅದು ನಿಮ್ಮಲ್ಲಿ ನಿಜವಾಗ್ಲೂ ಸಂಕಲ್ಪ ಇದ್ರೆ, ಅದು ಸಮಾಜಕ್ಕೆ ಕಲ್ಯಾಣ ಮಾಡುವಂತದ್ದಿದ್ರೆ ಅದು ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಅದು ನಿಜವಾಗ್ಲೂ ಆಗುತ್ತೆ. ನಿಮ್ಗಳೆಲ್ಲ ಜೀವನಗಳಲ್ಲೂ ಅಷ್ಟೇ ಆಗತ್ತೆ. ಅದು ನಮಗೋಸ್ಕರ ನಾವೇ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ನಷ್ಟಗಳು ವಿಘ್ನಗಳು ಹೆಚ್ಚು ಬರ್ತವೆ. ಅದೇನೋ ಪ್ರಕೃತಿ ನಿಯಮನೇ, ಅಷ್ಟು ಆಶ್ಚರ್ಯ. ಇವಾಗ ಸಮಾಜಕ್ಕೆ ಮಾಡ್ತೀವಿ ಅಂದ್ರೆ ಎಲ್ಲ ಒಳ್ಳೇದಾಗತ್ತೆ. ನಾವೇನ್ ತಪ್ಪು ತಿಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಇಲ್ಲ ಬೇರೆ ಉಪಕಾರ ಮಾಡಿ ಮಾಡಿ ನಾನು ಕಷ್ಟ ಪಡ್ತಾ ಇದೀನಿ, ಎಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ದುಃಖ ಪಡ್ತಾರೆ. ನಿಜವಾಗ್ಲೂ ಕಳ್ಕೊಂಬೇಡಿ, ಅದನ್ನ ಆನಂದವಾಗಿ ತಿರುಗಿಸ್ಬೇಕು. ಇಲ್ಲ ಬೇರೆಯವ್ರು ಪಾಪ ಅವ್ರಿಗೆಲ್ಲ ಒಳ್ಳೇದಾಯ್ತಲ್ಲ, ಉಪಕಾರ ಆಯ್ತಲ್ಲ ನನ್ನಿಂದ, ಯಾವ ರೀತಿನೂ ನನ್ನ ಅವರು 2025. Everyone across the world have come today to see the 1 year anniversary of Mahaganapati, the blessings, all of the Ayurvedic, all of the Sanskrits that have been said today. ವಿಶೇಷವಾದ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಪೂಜ್ಯ ಶ್ರೀನಿವಾಸ ಗುರೂಜಿಯವರು ಎಲ್ಲ ಭಕ್ತರು ಕೂಡ ಯಾವಾಗಲೂ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಿ ಎನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡಿದ್ರು. ಅದಾದ ನಂತರ ಈಗ ಕಳೆದ ವರ್ಷವಷ್ಟೇ ಈ ಮಹಾಗಣಪತಿ ದೇವಸ್ಥಾನವು ಕೂಡ ಉದ್ಘಾಟನೆ ಆಗಿರುವಂಥದ್ದು ಭಾಳ ಸಂತೋಷ. ನಾವು ಕೂಡ ಇದೇ ಮೊದಲ ಬಾರಿಗೆ ಇಲ್ಲಿಗೆ ಬರ್ತಾ ಇದ್ದೀವಿ. ಹಿಂದೆ ಆಶ್ರಮಕ್ಕೆ ಬಂದಿದ್ವಿ, ಆದರೆ ದೇವಸ್ಥಾನಕ್ಕೆ ಬಂದದ್ದು ಇದೇ ಮೊದಲ ಬಾರಿ. ಈ ದೇವಸ್ಥಾನದ ಒಂದು ಸಾನ್ನಿಧ್ಯ ನಮ್ಮೆಲ್ಲರನ್ನೂ ಕೂಡ ಒಂದು ರೀತಿ ಪರಮ ಪುನೀತರನ್ನಾಗಿಸಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ದೇವಸ್ಥಾನ ಜನರಿಗೆ ಭಕ್ತಿಯ ತಾಣವಾಗಲಿ, ಇಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಬೆಳೆಯಲಿ ಅಂತ ಹೇಳಿ ಆಶಿಸಿ ಎಲ್ಲ ಮಠಾಧಿಪತಿಗಳು ಇಲ್ಲಿ ಆಗಮಿಸಿದ್ದಾರೆ. ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ